ಬಹುನಿರೀಕ್ಷಿತ ನಿಗಮ ಮಂಡಳಿಯ ಪಟ್ಟಿ ಏನಾದರೂ ಇವತ್ತೇ ಫೈನಲ್ ಆಗಿಬಿಡುತ್ತಾ? ಈಗ ಸುರ್ಜೇವಾಲಾ ಅವರು ಬಂದಿದ್ದಾರಲ್ಲ, ಈ 3 DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಪ್ರಮುಖವಾಗಿ ಇಟ್ಕೊಂಡು ಇವತ್ತು ಮೀಟಿಂಗ್ ಆಗಿಲ್ಲ. ಮೇಯ್ನ್ ಆಗಿರೋದು ಲಾಂಗ್ ಪೆಂಡಿಂಗ್ ಇಶ್ಯೂ ಅಂತ ಹೇಳಿದ್ರೆ ನಿಗಮ ಮತ್ತು ಮಂಡಳಿಗಳಿಗೆ ಯಾವಾಗ ಅಧ್ಯಕ್ಷರ ಪದಾಧಿಕಾರಿಗಳ ನೇಮಕ ಆಗುತ್ತೆ, ಯಾವಾಗ ಅಲ್ಲಿ ಅದಕ್ಕೆ ಒಂದು ನಿಗಮ ಮಂಡಳಿಗೆ ಏನೇನೋ ಪೋಸ್ಟ್ಗಳಿದೆಯೋ ಫಿಲ್ ಆಗೋದು ಯಾವಾಗ ಅಂತ. ಶಾಸಕರ ಜೊತೆಗೆ ಕಾರ್ಯಕರ್ತರಿಗೂ ಸಿಗುತ್ತಾ ಅಂತ ಕಾರ್ಯಕರ್ತರೊಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸಗಳಿಗೂ ಕಾರ್ಯಕರ್ತರು ಬೇಕು. ಅಧ್ಯಕ್ಷ ಹುದ್ದೆಗಳು, ಪ್ರಮುಖ ಹುದ್ದೆಗಳು ಅಂತ ಬಂದಾಗ ಮಾತ್ರ ಶಾಸಕರು ನೆನಪಾಗ್ಬಿಡ್ತಾರಾ? ಟಿಕೆಟ್ ಕೊಟ್ಟಿದ್ರಲ್ಲ ತಾನೇ ಇವರಿಗೆ. ಶಾಸಕರಾಗಕ್ಕೆ ಫಸ್ಟು ಪಕ್ಷ ಟಿಕೆಟ್ ಕೊಟ್ಟಿದೆ, ಗೆದ್ದಿದ್ದಾರೆ, MLAನೂ ಆಗಿದ್ದಾರೆ. ನನಗೆ MLAನೂ ಬೇಕು, ಸಚಿವಗಿರಿನೂ ಬೇಕು, ಜೊತೆಗೆ ನಿಗಮ ಮಂಡಳಿನೂ ಬೇಕು ಅಂದರೆ ಹೇಗೆ ಸ್ವಾಮಿ ಇವರು? ಒಂದೊಂದು ಹುದ್ದೆ ಅಂತೂ ಇದೆ ಅಲ್ವಾ ಅವ್ರಿಗೆ. ಶಾಸಕ ಇದ್ದಾರೆ, ಕೆಲವರು ಮಿನಿಸ್ಟರ್ ಆಗಿದ್ದಾರೆ, MLA ಅಂತ ಅವ್ರಿಗೊಂದು ಡೆಸಿಗ್ನೇಷನ್ ಇರುತ್ತೆ. ಕಾರ್ಯಕರ್ತರು ಕೊಡ್ರಿ. ನಾವು ಮನೆಗೆ ತಿರುಗಿದ್ದೀವಿ, ಕೇಸ್ ಹಾಕ್ಸ್ಕೊಂಡಿದ್ದೀವಿ, ಹೋರಾಟ ಮಾಡಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ, ಪಕ್ಷ ಸಂಘಟನೆ ಮಾಡಿದ್ದೀವಿ, ನಮಗಲ್ಲದೆ ಇನ್ಯಾರು ಕೊಡ್ತಾರೆ ಇವರಿಗೆ ಅಂತ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಅದಕ್ಕೆ ಏನಂದರೆ 50-50 ಫಾರ್ಮುಲಾವನ್ನು AICC ಅಥವಾ ಕಾಂಗ್ರೆಸ್ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದೆಯಾ? ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆದಿದೆ. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿದೆ. ಲೋಕಸಭಾ ಚುನಾವಣೆಗೆ ಸಚಿವರ ಸ್ಪರ್ಧೆ ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ನಾವು ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಸುರ್ಜೇವಾಲಾ ಅವರೊಂದಿಗೆ ನಿಗಮ ಮಂಡಳಿಯ ಬಗ್ಗೆ ಚರ್ಚೆ ಅಂತೂ ತೀವ್ರ ಸ್ವರೂಪದಲ್ಲಿ ನಡೆದಿದೆ ಇವತ್ತು. ಇದಾಗಲೇಬೇಕು. ಆಗದೇ ಇದ್ದರೆ ಮತ್ತೆ ಕಾರ್ಯಕರ್ತರು ನಾವು ಕರೆಯೋದು ಕಷ್ಟ ಆಗುತ್ತೆ. ಏನೂ ಹುದ್ದೆ ಕೊಟ್ಟಿಲ್ಲ, ಸುಮ್ಮನೆ ಬರೀ ಕೆಲಸಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದೀರಿ ನಮ್ಮನ್ನು, ಬರೀ ಕೆಲಸಕ್ಕೆ ಕರೀತಾ ಇರೋದು ನೀವು, ಈ ಥರ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಬಹಿರಂಗವಾಗಿ ಅವರು ಅಸಮಾಧಾನ ಕೂಡ ಆಚೆ ಹಾಕ್ತಾ ಇದ್ದಾರೆ. 25 ಶಾಸಕರು, 25 ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಸಿಗಬಹುದು, ಅಥವಾ ಸ್ಥಾನ ಸಿಗಬಹುದು. ಬರೀ ಅಧ್ಯಕ್ಷ ಅಂತಲ್ಲ, ಇನ್ಯಾವುದಾದ್ರು ಸ್ಥಾನ ಸಿಗಬಹುದು. ಮೊದಲ ಹಂತದಲ್ಲಿ ಒಟ್ಟು 50 ನಿಗಮ ಮಂಡಳಿ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ನಿಗಮ ಮಂಡಳಿ ಅಂತ ಹೇಳಿದ್ರೆ ಎಲ್ಲ ನಿಗಮ ಮಂಡಳಿಗಳಿಗೂ ತುಂಬ ಶಕ್ತಿ ಇಲ್ಲ. ಅಬ್ಬಬ್ಬಾ ಅಂದರೆ 25ರಿಂದ 35 ನಿಗಮ ಮಂಡಳಿಗೆ ಮಾತ್ರ ಶಕ್ತಿ ಇರೋದು. ಹೇಳ್ಕೊಳ್ಳೋಕೆ ಲೆಕ್ಕಕ್ಕೆ 75, 100, 110 ಅಂತ ಮಾತಾಡ್ತಾರೆ. ಅಂದರೆ ಶಕ್ತಿ ಇರುವಂತಹ, ಸ್ವಲ್ಪ ಪವರ್ಫುಲ್ ಅಂತ ಅನಿಸುವಂತಹ ನಿಗಮ ಮಂಡಳಿ ಅಂತ ಲೆಕ್ಕ ಹಾಕ್ಕೊಂಡ್ರೆ 25ರಿಂದ 35 ಅಷ್ಟೇ ಇರೋದು. ಅದರಲ್ಲಿ 50 ನಿಗಮ ಮಂಡಳಿಗಳಿಗೆ ಮೊದಲು ನೇಮಕ ಮಾಡ್ತಾರಂತೆ. ಇದು ಒಂದು ವಿಚಾರ ಇದೆ. ಈಗ CM DCM ಇವರೆಲ್ಲ ಕೂರಿಸ್ಕೊಂಡೇ ಸುರ್ಜೇವಾಲಾ ಅವರು ಈ ಪಟ್ಟಿ ಫೈನಲ್ ಮಾಡಬೇಕು ಅಂತ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅವ್ರ ಬಳಿ ಕೂಡ ಒಂದು ಲಿಸ್ಟ್ ಇರುತ್ತೆ. ಅನೇಕ ಬಾರಿ ತೊಗೊಂಡು ಕೊಟ್ಟಿದ್ದಾರಲ್ಲ, ಅಲ್ಲೂ ಅಳೆದು ತೂಗಿ ಅವರೊಂದು ಫೈನಲ್ ಮಾಡ್ಕೊಂಡು ಲಿಸ್ಟ್ ಕೂಡ ತಂದಿರ್ತಾರೆ. ಸುರ್ಜೇವಾಲಾ ಅವರೊಂದಿಗೆ ನಿಗಮ ಮಂಡಳಿಗಳ ಬಗ್ಗೆ ಇದೀಗ ಚರ್ಚೆ ಜೋರಾಗಿದೆ. ಅವರನ್ನು ಇಬ್ಬರನ್ನೂ ಕೂರಿಸ್ಕೊಂಡೇ, ಅಂದರೆ DCM ಮತ್ತು CM ಅನ್ನು ಕೂರಿಸ್ಕೊಂಡೇ ಈ ಒಂದು ಪಟ್ಟಿಗೆ ಸಂಬಂಧಪಟ್ಟಂತೆ ಅವರು ಮಾತಾಡ್ತಾ ಇದ್ದಾರೆ. ಸಮರ ಗೆಲ್ಲೋ ಟಾಸ್ಕ್ ಒಂದು ಕಡೆ ಇದೆ. ಅದಕ್ಕಿಂತ ಮುಂಚಿತವಾಗಿ ನಿಗಮ ಮಂಡಳಿಗಳಿಗೆ, ಈಗ ನಿಗಮ ಮಂಡಳಿ ಕತೆ ಹೇಗೆ ಅಂತ ಹೇಳಿದ್ರೆ, ಒಂದು ಕಡೆ ಇದು ಈ ಜೇನುಗೂಡು ಕೈ ಹಾಕಿದ ರೀತಿ ಕೂಡ ಅನಿಸುತ್ತೆ. ಈಗ BBMP ಎಲೆಕ್ಷನ್ ಕೈ ಹಾಕೋದು, ನಿಗಮ ಮಂಡಳಿ ಕೈ ಹಾಕೋದು ಸ್ವಲ್ಪ ಡೇಂಜರಸ್ತಾನೆ. ಆದರೆ ಕಾರ್ಯಕರ್ತರು ಕೇಳ್ತಾರೆ, ಹಿಂಗೆ ತಳ್ಕೊಂಡು ಹೋಗ್ತಿರ್ತೀರಿ, ಈಗ ಲೋಕಸಭಾ ಅಂತೀರಿ, ಇನ್ಯಾವುದೋ ರಾಜ್ಯ ಚುನಾವಣೆ ಅಂತೀರಿ, ನಾವೇನು ಮಾಡಬೇಕು? ಇಷ್ಟು ಸೀಟ್ಗಳು ಕಾಂಗ್ರೆಸ್ಗೆ ಬರಬೇಕು ಅಂದರೆ ಕಾರ್ಯಕರ್ತರು ಕೆಲಸ ಮಾಡಿಲ್ವಾ? ನೀವು ಕಾರ್ಯಕರ್ತರಿಗೆ ಈಗ ಏನಾದರೂ ಇಂಥ ಸ್ಥಾನಗಳನ್ನು ಕೊಟ್ಟಾಗ ಉಳಿದ ಕಾರ್ಯಕರ್ತರಿಗೆ ಅದೊಂದು ಮೋಟಿವೇಶನ್ ಆಗುತ್ತೆ, ಸ್ಫೂರ್ತಿ ಆಗುತ್ತದು. ನಾವು ಕೆಲಸ ಮಾಡಬೇಕಪ್ಪ, ನನಗೊಂದು ಒಳ್ಳೆ ಹುದ್ದೆ ಸಿಗುತ್ತೆ, ಕೆಲಸ ಮಾಡೋದಕ್ಕೆ ತಕ್ಕಂಥ ಫಲ ಅಥವಾ ಪ್ರತಿಫಲ ಈ ಪಾರ್ಟಿಲಿದೆ ಅಂತ ಅವ್ರಿಗೂ ಅನಿಸುತ್ತೆ. ಏನು ಕೊಡದೆ ನೀವು MLA ಮಾಡಿದವನಿಗೆ ಮತ್ತು ನಿಗಮ ಮಂಡಳಿ ಮಾಡೋದು, MLA ತೊಗೊಂಡೋಗಿ ಮಿನಿಸ್ಟರ್ ಮಾಡೋದು, ಮಿನಿಸ್ಟ್ರಿ ಇನ್ನೇನೋ ಮಾಡೋದು, DCM ಬಗ್ಗೆ ಚರ್ಚೆ ಆಗೋದು, ನಿಮ್ಮ ಲೋಕದಲ್ಲೇ ನೀವು ಮುಳುಗಿದ್ರೆ ಕಾರ್ಯಕರ್ತರು ನೋಡೋರು ಯಾರು ಅಂತ ಅವ್ರದ್ದೊಂದು ಪ್ರಶ್ನೆ ಇದೆ. ಹಾಗಾಗಿ ಇವತ್ತು ಸುರ್ಜೇವಾಲಾ ಅವರೇನು ಬಂದಿದ್ದಾರೆ, ಇವರ ಸಮಕ್ಷಮದಲ್ಲಿ ಈ ಇಶ್ಯೂ ಬಗ್ಗೆ ಹರಿಯಬಹುದು ಅಂತ ಹೇಳಲಾಗಿದೆ. ಬಟ್ ಏನಂದರೆ, ಸುರ್ಜೇವಾಲಾ ಬಂದಾಗಲಿ ಇಲ್ಲಿ ಯಾರೋ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋದರೂ ಸಾಕು, ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅವರು, ನಿಗಮ ಮಂಡಳಿ ಫೈನಲ್ ಆಗುತ್ತೆ, ನಾವು ಹೆಡ್ಲೈನ್ ಜೋರಾಗಿ ನಿಗಮ ಮಂಡಳಿ ಪಟ್ಟಿ ಹಿಂದೆ ಫೈನಲ್ ಸಾಧ್ಯತೆ ಜೋರಾಗಿ ನಾವು ಮಾತಾಡ್ತಾ ಇರ್ತೀವಿ. ಅದು ಪಾಪ ಕಾರ್ಯಕರ್ತರಿಗೂ ಒಂದು ಆಸೆ. ಅಲ್ಲಿ ನೋಡಿದ್ರೆ ಅಲ್ಲಿ ಏನೂ ಇರೋಲ್ಲ, ಅಲ್ಲಿ ಮಾತಾಡಿರ್ತಾರೆ, ಅಲ್ಲಿ ಯಾವುದೂ ಫೈನಲ್ ಆಗ್ತಾ ಇಲ್ಲ. ಮತ್ತು ಅವ್ರು ಇಲ್ಲಿಗೆ ಬರ್ತಾರೆ, ಇವತ್ತು ಅಂತಿಮ ಆಗುತ್ತಾ, ಈ ಬಾರಿ ಅಂತಿಮ ಆಗುತ್ತಾ ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ಬಟ್ ಆ ಗಳಿಗೆ, ಕಾರ್ಯಕರ್ತರು ಕಾಯುತ್ತಿರುವಂಥ ಗಳಿಗೆ ಇನ್ನೂ ಕೂಡ ಬಂದಂತೆ ಕಾಣಿಸ್ತಾ ಇಲ್ಲ.